ಅಭಿ ಗಸಗಸೆ ಪಾಯಸ ಮಾಡಿ ತುಂಬಾ ದಿನ ಆಗಿದೆ. ಗಸಗಸೆ ಪಾಯಸ ಮಾಡ್ಕೊಡ್ತೀಯಾ? ಆಕ್ಚುಲಿ 2 ದಿನದ ಮುಂಚೆ ನಾನು ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೆ, ಪಾಯಸ ಮಾಡಿ ತುಂಬಾ ದಿನ ಆಗಿದೆಯಲ್ಲ ಅಂತ. ಹೆಂಗೆ ನಾನು ಅನ್ಕೊಂಡಿದ್ ಗೊತ್ತಾಯ್ತಾ ನಿಂಗೆ ಏನಾದ್ರು ಮನ್ಸಲ್ಲಿ? ಹಂಗೆ ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿ. ಥ್ಯಾಂಕ್ ಯು. ಎಸ್, ಆಕ್ಚುಲಿ ತುಂಬಾ ದಿನ ಆಗಿತ್ತು ಮಾಡಿ. ಪಾಯಸ ಮಾಡೋದು ಕಮ್ಮಿ, ನಮ್ಮನೇಲಿ ಪಾಯಸ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದು ಗಸಗಸೆ ಪಾಯಸನೇ ಜಾಸ್ತಿ ಇದೆ ಮಾಡೋದು ನಾವು. ನಾನು ತೋರ್ಸುದ್ನಲ್ಲ ಅದೇ ತರ ಮಾಡ್ಕೊಳ್ಳಿ, ಕಾಲಾಗ ಬರುತ್ತೆ. ಒಂದ್ ಲೋಟ ಕುಡಿದ್ಬಿಟ್ರೆ ನಿದ್ದೆ ಹಿಂಗು ಬರುತ್ತೆ ಅಂದ್ರೆ ಯಾಕೆ ನಿದ್ದೆ ಬರುತ್ತೆ ಗೊತ್ತಾ? ಲಾಸ್ಟ್ ಟೈಮ್ ಸ್ಪೈಸಸ್ ತಗೊಳಕ್ ಹೋದಾಗ ನಾನು ಕೇಳಿದೆ ಅವ್ರಿಗೆ, ಅಂಗಡಿಯವ್ರಿಗೆ, ಯಾಕೆ ಗಸಗಸೆ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಅವಾಗ ಅವ್ರು ಹೇಳಿದ್ರು, ಇದನ್ನ ಎಲ್ಲಾರು ಬೆಳೆಯಕ್ ಆಗಲ್ವಂತೆ, ಬೆಳೆದ್ರು ಕೂಡ ಪರ್ಮಿಷನ್ಸ್ ತಗೊಂಡು ಬೆಳಿಬೋದಂತೆ. ಯಾಕೆ ಈ ತರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬಂದ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು, ಗಸಗಸೆನಲ್ಲಿ ನಶೆ ಪ್ರಾಪರ್ಟೀಸ್ ಇರುತ್ತಂತೆ. ಹೀಗಾಗಿ ಇದನ್ನ ಎಲ್ಲಾ ಕಡೆ ಬೆಳೆಯೋದಕ್ಕೆ ಪರ್ಮಿಷನ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಿದ್ದೆ ಬರುತ್ತೆ ಅಂತ ಹೇಳೋದು ಅದಕ್ಕೇನೆ. ತುಂಬಾ ಹೆಲ್ದಿ ಆದ್ರೆ ಹಂಗಂತ ಹೇಳಿ ಕುಡಿಬಾರ್ದಂತಲ್ಲ, ಒಳ್ಳೆ ನಶೆ. ಇದನ್ನೇ ಕುಡ್ದಿ ನಶೆ ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಗವರ್ಮೆಂಟ್ ಜಾಸ್ತಿ ಮಾಡೋದು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ಕುಡ್ಕೊಳ್ಳಿ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ನೋಡಿಲಿ ತಿಂದು ಸುಮ್ನೆ ಒರೆಸ್ಬಾರ್ದಂಗೆ ನನ್ಗೆಲ್ಲ ಅಲ್ಲ, ನೀವು ಮಾಡ್ಕೊಳ್ಳಿ, ಕುಡ್ಕೊಳ್ಳಿ ಅಲ್ವಾ, ಕುಡ್ಕೊಳ್ಳಿ, ಮದ್ದೆ ಮಾಡಿ.